ಅವರು ಒಬ್ಬ ದೊಡ್ಡ ತಂದೆ. ಅವರಿಗೆ 10,000 ಮಕ್ಕಳು ಇದ್ದರು. ಅವರನ್ನೆಲ್ಲ ಅವರು ಬಹಳ ಸುಲಭವಾಗಿ ಸಾಕಿದರು. ಊಟಕ್ಕೂ ಉಡುಪಿಗೂ ವಿದ್ಯಾಭ್ಯಾಸಕ್ಕೂ ಅವರು ಅಲ್ಲಿ ಇಲ್ಲಿ ಅಲೆದಾಡಲಿಲ್ಲ, ಅಗಚಾಟಲು ಪಡಲಿಲ್ಲ. ನಂಬಿಕೆಯಿಂದ ಮೊಣಕಾಲುಗಳನ್ನು ಮಡಿಚಿದರು ಅಷ್ಟೆ. ಮಕ್ಕಳನ್ನು ಸಾಕಲು ಬೇಕಾದ ಎಲ್ಲ ಅನುಕೂಲಗಳು ಅವರನ್ನು ಹುಡುಕಿಕೊಂಡು ಬಂದವು. ಒಂದು ಮಗುವಾದರೂ ಆಹಾರವಿಲ್ಲವೆಂದು ಒಂದು ದಿನವಾದರೂ ಉಪವಾಸವಿರಲಿಲ್ಲ. ಇವರು ಅತಿಶಯನಾದ ಕರ್ತನ ಹಸ್ತವು ತನ್ನೊಂದಿಗಿರುವುದನ್ನು ನಿತ್ಯವೂ ಕಾಣುತ್ತಿದ್ದರು. ಇವರು ಯಾರೆಂದು ಆಶ್ಚರ್ಯಪಡುತ್ತಿರುವಿರಾ? ಅವರೇ ನಂಬಿಕೆಯ ವೀರನೆಂದು ಖ್ಯಾತಿಗೊಂಡಂತಹ ಜಾರ್ಜ್ ಮುಲ್ಲರ್. ಜಾರ್ಜ್ ಮುಲ್ಲರ್ ಕರ್ತನನ್ನು ಬಹು ವಿಶೇಷವಾದ ತಂದೆಯನ್ನಾಗಿ ಕಂಡರು. ಕೀರ್ತನೆ 68:5 ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ ಎಂಬುದಾಗಿ ಹೇಳಿದೆ. ಈ ವಾಕ್ಯದ ಪ್ರಕಾರ ದೇವರು ದಿಕ್ಕಿಲ್ಲದವರಿಗೆ ತಂದೆ ಎಂಬುದನ್ನು ನಂಬುತ್ತೇನೆ, ಆತನು ವಾಗ್ದಾನಗಳನ್ನು ನೆರವೇರಿಸುವ ದೇವರು ಎಂದು ನಂಬುತ್ತೇನೆ ಎಂದು ಹೇಳಿ ನಂಬಿಕೆಯಿಂದಲೇ ಎಲ್ಲವನ್ನ ಇವರು ಪಡೆದುಕೊಂಡರು. ಹಣಕ್ಕಾಗಿ ಅವರು ಚಿಂತಿಸಲಿಲ್ಲ. ಆಕಾಶದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಸಲಾರದಂತೆ ಆಶೀರ್ವದಿಸುವ ಆತನು ನನ್ನೊಂದಿಗಿದ್ದಾನೆಂಬುದನ್ನು ಅವರು ಬಲವಾಗಿ ನಂಬಿದ್ದರು. ಇವರು ಆರಂಭಿಸಿದ ಅನಾಥಾಶ್ರಮವನ್ನು ಸ್ಥಾಪಿಸುವ ಮೊದಲು ಅವರಲ್ಲಿದ್ದದ್ದು ಕೇವಲ 5 ರೂಪಾಯಿಗಿಂತಲೂ ಕಡಿಮೆಯ ಹಣ. ಆದರೆ ಅವರು ಒಂದು ವಿಜ್ಞಾಪನೆ ಮಾಡಿದರು. ಯಾವ ವ್ಯಕ್ತಿಯ ಬಳಿಯಲ್ಲೂ ತನ್ನ ಅಗತ್ಯತೆಯನ್ನು ಮರೆಯಾಗಿ ಆಗಲಿ ಬಹಿರಂಗವಾಗಿ ಆಗಲಿ ತಿಳಿಯಪಡಿಸುವುದಿಲ್ಲ, ಯಾರ ಬಳಿಯಲ್ಲಿಯೂ ಸಾಲ ಕೇಳುವುದಿಲ್ಲ, ಯಾರಿಗೂ ದಾಸನಾಗಿರುವುದಿಲ್ಲ ಎಂಬ ತೀರ್ಮಾನವೇ ಆಗಿತ್ತು. ಒಂದು ಹೊತ್ತಾದರೂ ಊಟವಿಲ್ಲದೆ ಇರುವಂತಹ ಪರಿಸ್ಥಿತಿ ಬರುವುದಾದರೆ ಈ ಆಶ್ರಮವನ್ನು ಹಮ್ಮಿಕೊಳ್ಳುವುದು ನಿನ್ನ ಚಿತ್ತವಲ್ಲ ಎಂಬುದಾಗಿ ಹೇಳಿ ಮುಚ್ಚಿಬಿಡುತ್ತೇನೆ ಎಂಬುದಾಗಿ ಕರ್ತನ ಬಳಿಯಲ್ಲಿ ಅವರು ಹೇಳಿಕೊಂಡಿದ್ದರು. ಕರ್ತನು ಅವರ ನಂಬಿಕೆಯನ್ನು ಮಾನ್ಯ ಮಾಡಿದನು. ಕರ್ತನು ಆಕಾಶದ ದ್ವಾರಗಳನ್ನು ತೆರೆದನು. ಜಾರ್ಜ್ ಮುಲ್ಲರ್ ಯಾರ ಬಳಿಯಲ್ಲಿಯೂ ಕೈ ಚಾಚದೆ ಬರೀ ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥಿಸಿ ಕರ್ತನ ಬಳಿಯಿಂದ ನೇರವಾಗಿ ಪಡೆದುಕೊಂಡಂಥ ಹಣ 10 ಕೋಟಿಗೂ ಹೆಚ್ಚಿನದಾಗಿತ್ತು ಎಂಬುದಾಗಿ ಅವರ ಚರಿತ್ರೆಯು ತಿಳಿಸುತ್ತದೆ. ನಿನ್ನ ಬಾಯನ್ನು ಅಗಲವಾಗಿ ತೆರೆ, ಒಳ್ಳೆಯ ಫಲಗಳಿಂದ ಅದನ್ನು ತುಂಬಿಸುವನೆಂಬುದಾಗಿ ಹೇಳಿರುವ ಕರ್ತನು ಸತ್ಯವಂತನೇ ಆಗಿದ್ದಾನೆ. ಜಾರ್ಜ್ ಮುಲ್ಲರ್ ಅನಾಥಾಶ್ರಮವನ್ನು 1835 ಪ್ರಾರಂಭಿಸಿದರು. ಆತನು ಮಹಿಮೆಯಲ್ಲಿ ಸೇರಿದ್ದು 1898 ವರ್ಷ. ಈ 64 ವರ್ಷಗಳಲ್ಲಿ ಅವರ ನಂಬಿಕೆ ವೃದ್ಧಿಯಾಗುತ್ತಲೇ ಇದ್ದಿತು. ಆತನು ಕರ್ತನ ಬಳಿಯಿಂದ ಹೊಂದಿಕೊಳ್ಳುತ್ತಲೇ ಇದ್ದರು. ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವುದು, ನಾನು ಸದಾಕಾಲವೂ ಕರ್ತನ ಮಂದಿರದಲ್ಲಿ ವಾಸಿಸುವೆನು ಎಂಬಂಥ ವಾಕ್ಯವು ಅವರ ಜೀವನದ ಸಾರಾಂಶವಾಗಿದ್ದಿತು. ಜಾರ್ಜ್ ಮುಲ್ಲರ್ ತನ್ನ ಓಟವನ್ನು ಜಯವಾಗಿ ಓಡಿ ಮುಗಿಸಲು ಆತನ ಜೀವಿತದಲ್ಲಿದ್ದಂಥ 4 ವಿಶೇಷವಾದ ಗುಣಾತಿಶಯಗಳನ್ನ ಧ್ಯಾನಿಸುವುದು ನಮ್ಮ ನಂಬಿಕೆಯನ್ನು ಸಹ ದೃಢಪಡಿಸುತ್ತದೆ. ಮೊದಲನೆಯದಾಗಿ ಆತನ ಪ್ರಾರ್ಥನಾ ಜೀವಿತ. ಅವರು ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಒಬ್ಬ ಸ್ನೇಹಿತನು ಆತನನ್ನು ಒಂದು ಆತ್ಮಿಕವಾದ ಪ್ರಾರ್ಥನಾ ಕೂಟಕ್ಕೆ ಕರೆದುಕೊಂಡು ಹೋದನು. ಮುಲ್ಲರನಿಗೆ ಬಹಳ ಆಶ್ಚರ್ಯ. ಈ ರೀತಿಯಾದ ಪ್ರಾರ್ಥನೆಯೇ ಎಂಬುದಾಗಿ ಅವರು ಕುತೂಹಲದಿಂದ ನೋಡುತ್ತಿದ್ದರು. ಅಲ್ಲಿಯವರೆಗೂ ಮುಲ್ಲರನಿಗೆ ಪ್ರಾರ್ಥಿಸಿ ಅಭ್ಯಾಸವಿರಲಿಲ್ಲ. ಆದರೆ ಅಂದು ಆ ಪ್ರಾರ್ಥನಾ ಕೂಟದಲ್ಲಿದ್ದವರು ಸಂತೋಷದಿಂದ ಕರ್ತನ ಬಳಿ ನೇರವಾಗಿ ಮಾತನಾಡುವಂತೆ ಪ್ರಾರ್ಥಿಸಿದಂತಹ ಪ್ರಾರ್ಥನೆ ಮುಲ್ಲರನ ಹೃದಯದಲ್ಲಿ ಪ್ರಾರ್ಥನೆಯ ಬೆಂಕಿಯನ್ನು ಹೊತ್ತಿಸಿತು. ಮುಲ್ಲರ್ ಪ್ರಾರ್ಥನೆಯ ಸಮಯವನ್ನು ಅಪೇಕ್ಷಿಸಿದರು. ಕರ್ತನ ಪ್ರಸನ್ನತೆಯ ಪರಮ ಆನಂದವನ್ನು ಅನುಭವಿಸುವಂತೆ ಪ್ರಾರ್ಥಿಸಲಾರಂಭಿಸಿದರು. ಅವರು ಅನಾಥ ಮಕ್ಕಳ ಆಶ್ರಮವನ್ನು ಪ್ರಾರಂಭಿಸಿದಾಗ ಅದಕ್ಕಾಗಿ ಅವರು ಹಾಕಿದ ಬಂಡವಾಳ ಬರೀ ಪ್ರಾರ್ಥನೆ ಮಾತ್ರವೇ ಆಗಿತ್ತು. ಅವರು ಪ್ರಾರ್ಥಿಸುವ ಮುನ್ನ ತನ್ನನ್ನು ಬರಿದು ಮಾಡಿ ತನ್ನ ಯೋಚನೆಗಳನ್ನೆಲ್ಲ ಏಕೀಮುಖವಾಗಿಸಿ ಕರ್ತನ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಡುತ್ತಿದ್ದರು. ಆತ್ಮನು ಕ್ರಿಸ್ತನು ತನ್ನೊಂದಿಗಿರುವರೆಂಬ ಗ್ರಹಿಕೆಯನ್ನು ಏರ್ಪಡಿಸಿಕೊಳ್ಳುತ್ತಿದ್ದರು. ನಂತರ ತೀವ್ರವಾಗಿ ಪ್ರಾರ್ಥಿಸುತ್ತಿದ್ದರು. ತನ್ನ ಶರೀರದ ಅಗತ್ಯ, ಆತ್ಮದ ಅಗತ್ಯ, ಅನಾಥಾಶ್ರಮದ ಅಗತ್ಯಗಳನ್ನೆಲ್ಲ ಒಂದೊಂದಾಗಿ ವಿವರವಾಗಿ ಕರ್ತನಿಗೆ ತಿಳಿಯಪಡಿಸುತ್ತಿದ್ದರು. ಪ್ರತಿಯೊಂದು 4 ಗಂಟೆಯ ನಂತರ 1 ಗಂಟೆಯನ್ನು ಕರ್ತನಿಗೆಂದು ಮೀಸಲಾಗಿಟ್ಟು ಆ ಪೂರ್ಣ 1 ಗಂಟೆಯನ್ನು ಪ್ರಾರ್ಥನೆಯಲ್ಲಿ ಕರ್ತನಿಗಾಗಿ ಕಳೆಯುತ್ತಿದ್ದರು. ಈ ಕ್ರಮವನ್ನು ತಪ್ಪದೇ ತಮ್ಮ ಜೀವಿತದ ಕೊನೆಯವರೆಗೂ ಇವರು ಕೈಗೊಂಡರು. ಆದ್ದರಿಂದ ಕರ್ತನಿಗೂ ಇವರಿಗೂ ಎಡೆಬಿಡದ ಸಂಪರ್ಕವಿದ್ದಿತು. ಪ್ರಾರ್ಥನಾ ಜೀವಿತವು ಅದ್ಭುತಗಳನ್ನ ತಂದಿತು. ಈ ಅದ್ಭುತಗಳು ಅವರ ನಂಬಿಕೆಯನ್ನು ಮತ್ತಷ್ಟು ವೃದ್ಧಿಗೊಳಿಸಿತು. ಈ ನಂಬಿಕೆಯು ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ಬಲಪಡಿಸಿತು. ಸಾಯಂಕಾಲ ಸಮಯಗಳಲ್ಲಿ ಜಾರ್ಜ್ ಮುಲ್ಲರ್ನ ಬಳಿ ಹಣದ ಕೊರತೆ, ಆಹಾರದ ಕೊರತೆಗಳನ್ನು ಆಶ್ರಮದ ಸಿಬ್ಬಂದಿಗಳು ಬಂದು ಹೇಳುತ್ತಿದ್ದರು. ಕೂಡಲೇ ಅವರು ಮೊಣಕಾಲೂರಿ ರಾತ್ರಿಯೆಲ್ಲ ಪ್ರಾರ್ಥಿಸುತ್ತಿದ್ದರು.
ಬೆಳಿಗ್ಗೆಯಾದ ಕೂಡಲೇ ಯಾರೋ ಆಹಾರ ಪದಾರ್ಥಗಳೊಂದಿಗೂ ಹಣದೊಂದಿಗೂ ಬಂದು, ಅಯ್ಯ, ಇವುಗಳನ್ನೆಲ್ಲ ನಿಮಗೆ ಕೊಡುವಂತೆ ಕರ್ತನು ಮಾತಾಡಿದನು ಎಂಬುದಾಗಿ ಹೇಳಿಕೊಡುತ್ತಿದ್ದರು. ಈ ಅದ್ಭುತಗಳು ಮುಲ್ಲರನ ನಂಬಿಕೆಯನ್ನು ಹೆಚ್ಚಿಸುತ್ತಿತ್ತು. ಹೃದಯಂತರಾಳದಿಂದ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದರು. ಅವರ ಪ್ರಾರ್ಥನೆ ಹೀಗೆಯೇ ಮುಂದುವರಿಯುತ್ತಿದ್ದಿತು. ಎರಡನೆಯದಾಗಿ ಇವರ ಸತ್ಯವೇದದ ಧ್ಯಾನ. ಸತ್ಯವೇದವನ್ನು ಹೆಚ್ಚಾಗಿ ಪ್ರೀತಿಸಿದವರಲ್ಲಿ ಇವರು ಒಬ್ಬರು. ಕರ್ತನು ತನ್ನೊಂದಿಗೆ ಮುಖಾಮುಖಿಯಾಗಿ ಮಾತಾಡಿದಂತೆ ನೆನೆಸಿ ಅವರು ಸತ್ಯವೇದವನ್ನು ಓದುತ್ತಿದ್ದರು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ಹೇಳಿದಂಥ ವಾಕ್ಯವು ಅವರ ಜೀವನದ ಪ್ರಧಾನ ವಾಕ್ಯವಾಗಿತ್ತು. ಇಡೀ ಸತ್ಯವೇದವನ್ನು ಮೊದಲಿಂದ ಕೊನೆಯವರೆಗೂ 200ಕ್ಕಿಂತಲೂ ಹೆಚ್ಚು ಸಾರಿ ಓದಿ ಮುಗಿಸಿದ್ದರು. ಇದರಲ್ಲಿ ಅವರು 100 ಸಾರಿ ಬರೀ ಮೊಣಕಾಲಿನಲ್ಲಿಯೇ ನಿಂತುಕೊಂಡು ಓದಿದ್ದರೆಂಬುದಾಗಿ ಹೇಳುತ್ತಾರೆ. ಸತ್ಯವೇದವನ್ನು ಅಪೇಕ್ಷಿಸಿದರು, ಪ್ರೀತಿಸಿದರು, ಗೌರವಿಸಿದರು, ಅದನ್ನು ಸ್ವಂತ ಮಾಡಿಕೊಂಡರು, ಸಾಧನೆಯ ಆಯುಧವನ್ನಾಗಿ ಉಪಯೋಗಿಸಿಕೊಂಡರು. ಕರ್ತನು ಪ್ರಾರ್ಥನೆಯನ್ನು ಕೇಳುವಾತನೆಂಬುದಕ್ಕೆ ಸತ್ಯವೇದದಲ್ಲಿರುವ ಎಲ್ಲ ವಾಗ್ದಾನಗಳನ್ನು ಕಂಡುಹಿಡಿದು ಅದನ್ನು ಸ್ವಂತ ಮಾಡಿಕೊಂಡರು. ಒಮ್ಮೆ ಸತ್ಯವೇದವನ್ನು ಓದಿದಾಗ ಅಗಲವಾಗಿ ಬಾಯಿ ತೆರೆಯಿರಿ, ಅದನ್ನು ತುಂಬಿಸುವೆನೆಂಬುದಾಗಿ ಕೀರ್ತನೆ 81:10 ಓದಿರುವಂಥ ವಾಕ್ಯ ಇವರ ಗಮನ ಸೆಳೆಯಿತು. ಆಗ ಇವರು ಈ ವಾಕ್ಯವನ್ನು ಬಹಳ ತೀವ್ರವಾಗಿ ಧ್ಯಾನಿಸಿದರು. ಅಗಲವಾಗಿ ಬಾಯಿ ತೆರೆಯಿರಿ ಎಂಬ ವಾರ್ತೆಗಳು ಅವರಿಗೊಂದು ಹೊಸ ಉತ್ಸಾಹವನ್ನು ಕೊಟ್ಟಿತು. ಈ ವಾಕ್ಯವು ಅವರ ಜೀವನವಿಡೀ ಅವರ ಆಶೀರ್ವಾದಕ್ಕೆ ಕಾರಣವಾಯಿತು. ತನ್ನ ಸೇವೆಗೆ ಈ ವಾಕ್ಯವನ್ನೇ ಆಧಾರವಾಗಿ ಇಟ್ಟುಕೊಂಡರು. 1851ನೇ ವರ್ಷ ಅವರು ಅನೇಕ ಅನಾಥ ಮಕ್ಕಳ ಆಶ್ರಮಗಳನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಕಟ್ಟಡಗಳನ್ನು ಕಟ್ಟಲು ಹೇರಳವಾದ ಹಣದ ಅಗತ್ಯವಿತ್ತು. ಕೂಡಲೇ ಸತ್ಯವೇದವನ್ನು ತೆರೆದು ಕರ್ತನು ತನಗೆ ಯಾವ ವಾಗ್ದಾನವನ್ನು ಕೊಟ್ಟಿದ್ದಾನೆಂಬುದಾಗಿ ಓದಿದರು. ಇಬ್ರಿಯ 6:15ನೇ ವಾಕ್ಯ ಅವರ ಕಣ್ಣುಗಳಿಗೆ ಬಿದ್ದಿತು. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿಕೊಂಡನು ಎಂಬ ವಾಕ್ಯವು ಇವರಿಗೆ ಹೊಸ ಬಲವನ್ನು ಕೊಟ್ಟಿತು. ಆ ವಾಕ್ಯವನ್ನು ಪೂರ್ತಿಯಾಗಿ ನಂಬಿದರು. ಮಾತ್ರವೇ ಅಲ್ಲ, ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿಬಿಟ್ಟರು. ಹಣವು, ಆಹಾರ ವಸ್ತುಗಳು ಬಂದು ಬೀಳುತ್ತಲೇ ಇದ್ದವು. ಸತ್ಯವೇದವನ್ನು ಅವರು ಸುಮ್ಮನೆ ಓದಲಿಲ್ಲ, ಅದನ್ನು ಸ್ವಾಸ್ಥ್ಯ ಮಾಡಿಕೊಂಡರು. ಈ ರೀತಿಯಾದ ವಾಗ್ದಾನ ಮತ್ತು ನಂಬಿಕೆಯಿಂದಲೇ ಸುಮಾರು 10,000ಕ್ಕಿಂತಲೂ ಹೆಚ್ಚಾದ ಅನಾಥ ಮಕ್ಕಳನ್ನು ಇವರು ಪೋಷಿಸಿದರು ಎಂಬುದಾಗಿ ಚರಿತ್ರೆಯು ತಿಳಿಸುತ್ತದೆ. ಮೂರನೇದಾಗಿ ಅವರ ನಂಬಿಕೆಯ ವರ. ಜಾರ್ಜ್ ಮುಲ್ಲರ್ ಬಳಿ ಇದ್ದದ್ದನ್ನು ನಂಬಿಕೆ ಎಂದು ಬರೀ ಮಾತಿನಲ್ಲಿ ಹೇಳದೆ ನಂಬಿಕೆಯ ವರ ಎಂಬುದಾಗಿ ಹೇಳಬಹುದು. ಆತ್ಮನ 9 ವರಗಳಲ್ಲಿ ನಂಬಿಕೆಯ ವರವೂ ಒಂದಾಗಿದೆ. ನಂಬಿಕೆಯ ವರವೆಂಬುದು ಕರ್ತನ ಹೆಸರಿನಲ್ಲಿ ನಂಬಿಕೆಯಿಂದ ಮಹತ್ತರವಾದ ಕಾರ್ಯಗಳನ್ನು ಮಾಡುವುದೇ ಆಗಿದೆ. ನಂಬಿಕೆ ಇದೆ ಎಂದು ಅನೇಕರು ಹೇಳುವರು, ಆದರೆ ಅವರಲ್ಲಿ ಕ್ರಿಯಾಶೀಲತೆ ಇರುವುದಿಲ್ಲ. ಸತ್ಯವೇದವು ಕ್ರಿಯೆ ಇಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದು ಎಂಬುದಾಗಿ ಹೇಳುತ್ತದೆ. ಪ್ರಾರ್ಥನೆ ಮಾಡುವಾಗ ಕರ್ತನು ನಿಶ್ಚಯವಾಗಿ ತನ್ನ ಪ್ರಾರ್ಥನೆಗೆ ಉತ್ತರ ಕೊಡುವನೆಂಬ ನಂಬಿಕೆ ಇವರಿಗೆ ಇದ್ದುದರಿಂದ ಅವರು ಒಂದು ನಂಬಿಕೆಯ ಟಿಪ್ಪಣಿ ಪುಸ್ತಕದಲ್ಲಿ ಎಲ್ಲವನ್ನು ಬರೆದಿಡುತ್ತಿದ್ದರು. ಪ್ರತಿದಿನವೂ ತಾನು ಪ್ರಾರ್ಥಿಸುವ ಪ್ರಾರ್ಥನಾ ಮನವಿಗಳನ್ನು ಬರೆಯುತ್ತಿದ್ದರು. ಅದರಡಿಯಲ್ಲಿ ಪ್ರಾರ್ಥನೆಗೆ ಕರ್ತನು ಉತ್ತರ ಕೊಟ್ಟಂಥ ದಿನವನ್ನು, ಗಂಟೆನೂ ಸಹ ಗುರುತಿಸುತ್ತಿದ್ದರು. ಅವರು ತಮ್ಮ ನಂಬಿಕೆಯ ಫಲವಾಗಿ ಆ ಟಿಪ್ಪಣಿ ಪುಸ್ತಕದಲ್ಲಿ 10,000ಕ್ಕಿಂತಲೂ ಹೆಚ್ಚಾದ ಪ್ರಾರ್ಥನೆಗಳಿಗೆ ಉತ್ತರ ಪಡೆದದ್ದನ್ನು ಬರೆದಿಟ್ಟಿದ್ದರು. ಅವರ ನಂಬಿಕೆಯು ಪರಿಶೋಧಿಸಲ್ಪಟ್ಟಂಥ ಸಂದರ್ಭಗಳು ಅನೇಕವಿವೆ. ಪ್ರಾರಂಭದ ದಿನಗಳಲ್ಲಿ ಅವರ ಪ್ರಾರ್ಥನೆ ಕಡಿಮೆಯಾಗಿದ್ದರಿಂದ ಅವರ ನಂಬಿಕೆ ಬಲಪಡಲಿಲ್ಲ. ನಂತರ ಅವರು ಪ್ರಾರ್ಥನೆಯನ್ನು ಇನ್ನೂ ಹೆಚ್ಚಾಗಿ ಅಭ್ಯಾಸಿಸಿದರು. ನಂಬಿಕೆಯಿಂದ ಜಯಶಾಲಿಗಳಾದರು. ತನ್ನ ನಂಬಿಕೆ ತತ್ತರಿಸುತ್ತಿದೆ ಎಂಬುದನ್ನು ಅವರು ಗ್ರಹಿಸುವಾಗಲೆಲ್ಲ ತನ್ನ ಪ್ರಾರ್ಥನಾ ಸಮಯವನ್ನು ಹೆಚ್ಚಿಸುತ್ತಿದ್ದರು. ಒಮ್ಮೆ ಒಬ್ಬ ಸಹೋದರಿಯು ಅವರಿಗೆ ಒಂದು ದೊಡ್ಡ ಮೊತ್ತವನ್ನು ಕೊಡುವುದಾಗಿ ಮಾತು ಕೊಟ್ಟಳು. ಇವರೂ ಸಹ ಅದನ್ನು ನಂಬಿ ಆ ಹಣದ ಮೂಲಕ ತಾವು ಮಾಡಬೇಕೆಂದು ಅಂದುಕೊಂಡಿದ್ದಂಥ ಕಾರ್ಯಗಳಿಗೆ ಪಟ್ಟಿಯನ್ನು ಹಾಕಿ ಕಾರ್ಯ ನಡೆಸಲು ಪ್ರಾರಂಭಿಸಿದರು. ಆದರೆ ಪಕ್ಕನೆ ಆಕೆಯು ಆ ಹಣವನ್ನು ಕೊಡಲಾಗುವುದಿಲ್ಲ ಎಂಬುದಾಗಿ ಹೇಳಿ ಕೈ ತೊಳೆದು ಬಿಟ್ಟರು. ಏನು ಮಾಡಲು ತೋಚದಂಥ ಮುಲ್ಲರ್ ಕರ್ತನ ಪಾದದಲ್ಲಿ ಬಿದ್ದರು. ಕರ್ತನು ಮಾತನಾಡಿ, ಮಗನೇ, ನೀನು ನನ್ನ ಮೇಲೆ ಇಡಬೇಕಾದ ನಂಬಿಕೆಯನ್ನು ಆ ಅಮ್ಮನ ಮೇಲೆ ಇಟ್ಟಿದ್ದರಿಂದಲೇ ಈ ಶೋಧನೆ ನಿನಗೆ ಬಂದಿತು. ಇನ್ನು ಮೇಲೆ ಯಾವ ವ್ಯಕ್ತಿಯ ಮೇಲೂ ನಿನ್ನ ನಂಬಿಕೆ ನೀಡದೆ ನನ್ನನ್ನೇ ನೀನು ಪೂರ್ಣವಾಗಿ ಆತುಕೋ ಎಂಬುದಾಗಿ ಕರ್ತನು ಬೋಧಿಸಿದನು. ಇದರ ನಂತರ ತನ್ನ ಮೇಲೆಯೇ ಪೂರ್ಣವಾಗಿ ನಂಬಿಕೆ ಇಟ್ಟು ಮುಲ್ಲರನ್ನು ಪ್ರಾರಂಭಿಸಿದಂತಹ ಯೋಜನೆಗಳೆಲ್ಲವನ್ನು ಕರ್ತನು ಯಶಸ್ವಿಯಾಗಿ ನೆರವೇರಿಸಿದನು. ನಾಲ್ಕನೆಯದಾಗಿ ಆತನ ಕೊಡುಗೆ. ಹೆಚ್ಚು ಕಡಿಮೆ ಇಂದಿನ ದೈವಜನರೆಲ್ಲರೂ ತಾವು ಕರ್ತನಿಂದ ಹೇಗಾದರೂ ಪಡೆದುಕೊಳ್ಳಬೇಕೆಂಬುದಾಗಿ ಬಯಸುತ್ತಾರೆ.
ಆದರೆ ಮುಲ್ಲರ್ ಕರ್ತನನ್ನು ಪ್ರೀತಿಸಿ ಆತನಿಗೆ ಕೊಡುವುದು ಹೇಗೆ ಎಂಬುದನ್ನೇ ಕುರಿತು ಯಾವಾಗಲೂ ಚಿಂತನೆ ಮಾಡುತ್ತಿದ್ದರು. ಜಾರ್ಜ್ ಮುಲ್ಲರ್ ಅವರ ಸೇವೆಗೆ ಅನಾಥಾಶ್ರಮಗಳಿಗೆ ಹೆಚ್ಚಾದ ಅಗತ್ಯತೆ ಇರುತ್ತಿತ್ತು. ಆದರೂ ಅವುಗಳ ಮಧ್ಯದಲ್ಲೂ ಮುಲ್ಲರ್ ಬೇರೆ ಬೇರೆ ಸೇವೆಗಳಿಗಾಗಿ ಸ್ಥಾಪನೆಗಳಿಗಾಗಿ ಧಾರಾಳವಾಗಿ ಕೊಡುತ್ತಿದ್ದರು. ಮೊದಲು ಅವರು ತನಗಿದ್ದ ಎಲ್ಲವನ್ನೂ ಕರ್ತನಿಗೆ ಕೊಟ್ಟರು. ಬೇರೆಯವರಿಂದ ತೆಗೆದುಕೊಂಡು ಕೊಡುವುದಕ್ಕೆ ಮೊದಲು ಅವರು ತನ್ನನ್ನು ತನಗಿರುವ ಎಲ್ಲವನ್ನೂ ಕರ್ತನಿಗೆ ಮನಪೂರ್ವಕವಾಗಿ ಕೊಡುತ್ತಿದ್ದರು. ಬಿತ್ತನೆ ಮಾಡದೆ ಎಂದಿಗೂ ಸಹ ಕೊಯ್ಯಲಾರೆವು. ಬಿತ್ತುವ ಬೀಜವು 100ರಷ್ಟು ಫಲ ಕೊಡಬಲ್ಲದು ಎಂಬುದನ್ನು ಅವರು ಚೆನ್ನಾಗಿ ತಿಳಿದಿದ್ದರು. ಆದ್ದರಿಂದ ಸಂದರ್ಭ ಸಿಕ್ಕುವಾಗಲೆಲ್ಲ ಕರ್ತನಿಗಾಗಿ ಅವರು ಹಣವನ್ನು ಸೇವಾ ಸಂಸ್ಥೆಗಳಲ್ಲಿ ಬಿತ್ತನೆ ಮಾಡುತ್ತಿದ್ದರು. 10ರಲ್ಲಿ 1 ಎಂಬುದು ಅವರ ಲೆಕ್ಕವಲ್ಲ. ಪ್ರಾರಂಭದಲ್ಲಿ 3ರಲ್ಲಿ 1 ಭಾಗವನ್ನು ಅವರು ಸೇವೆಗಾಗಿ ಕೊಡುತ್ತಿದ್ದರು. ಕೆಲವು ಸಂದರ್ಭಗಳಲ್ಲಿ ಅರ್ಧವನ್ನು ಕೊಡುತ್ತಿದ್ದರು. ನಿಮ್ಮ ಸೇವೆಗೆ ಅಗತ್ಯತೆಗಳು ಹೆಚ್ಚಾಗಿದೆಯಲ್ಲವೇ? ಬೇರೆಯವರಿಗೆ ಯಾಕೆ ಕೊಡುತ್ತೀರಿ ಎಂಬುದಾಗಿ ಯಾರಾದರೂ ಕೇಳಿದರೆ ಅವರು ಮುಗುಳ್ನಗೆಯಿಂದಲೂ ಉತ್ಸಾಹದಿಂದಲೂ ಯೆಹೋವ ಈರೆ, ನನ್ನ ಕರ್ತನು ನನಗೆ ಒದಗಿಸುತ್ತಾನೆ ಎಂಬುದಾಗಿ ಹೇಳುತ್ತಿದ್ದರು. ನಾನು ಎಲ್ಲರಿಗಿಂತಲೂ ಕರ್ತನನ್ನು ಅಧಿಕವಾಗಿ ಪ್ರೀತಿಸಲು ಬಯಸುತ್ತಿರುವುದರಿಂದ ಆತನಿಗೆ ಅಧಿಕವಾಗಿಯೇ ಕೊಡಲು ಬಯಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದರು. ಇವರ ನಂಬಿಕೆಯನ್ನು ಸಮರ್ಪಣೆಯನ್ನು ಗಮನಿಸಿದಂಥ ಕರ್ತನು ಒಂದು ದಿವಸವಾದರೂ ಇವರನ್ನು ಕೈಬಿಟ್ಟದ್ದೇ ಇಲ್ಲವೆಂಬುದಾಗಿ ಅವರು ತಿಳಿಸುತ್ತಾರೆ. ಸೇವೆಯನ್ನು ಬಡ ಸ್ಥಿತಿಯಲ್ಲಿ ಪ್ರಾರಂಭಿಸಿದಂಥ ಇವರು ನಂತರ ಎಷ್ಟೋ ಕೋಟಿ ರೂಪಾಯಿಗಳಿಗೆ ಕರ್ತನ ಮುಂದೆ ಉತ್ತಮನಾದ ಮನೆವಾರ್ತೆಯವರಾಗಿದ್ದರು ಎಂಬುದಾಗಿ ಅವರ ಚರಿತ್ರೆ ತಿಳಿಸುತ್ತದೆ. ದೈವ ಮಗುವೆ, ಜಾರ್ಜ್ ಮುಲ್ಲರ್ನ ದೇವರು ನಿನ್ನ ದೇವರು. ಆತನು ಪಕ್ಷಪಾತಿಯಲ್ಲ, ಆತನು ಮಾರ್ಪಡುವಾತನೂ ಅಲ್ಲ. ಯೇಸು ಕ್ರಿಸ್ತನು ನೆನ್ನೆ ಇದ್ದಂತೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ಆತನಿಗಾಗಿ ನೀನು ಓಡುವೆಯಾ? ಆತನಿಗಾಗಿ ದುಡಿಯಲು ಸಿದ್ಧನಾಗಿರುವೆಯಾ? ಆತನಿಗಾಗಿ ಕೊಡುವೆಯಾ? ಆತನಿಗಾಗಿ ಪ್ರಕಾಶಿಸುವ ಮನಸ್ಸುಳ್ಳವನಾಗಿರುವೆಯಾ? ಹೀಗಿರುವುದಾದರೆ ಕರ್ತನು ನಿನ್ನನ್ನೂ ಸಹ ಆಶೀರ್ವದಿಸಲು ಸಿದ್ಧನಾಗಿದ್ದಾನೆ. ಕರ್ತನು ಇವರ ಹಾಗೆ ನಿನ್ನನ್ನು ಸಹ ಮಹಿಮೆಯಾಗಿ ಉಪಯೋಗಿಸಲು ಸಿದ್ಧನಾಗಿದ್ದಾನೆ. ನೀನು ಸಹ ಸಂಪೂರ್ಣವಾಗಿ ಆತನಿಗೆ ನಿನ್ನನ್ನು ಸಮರ್ಪಿಸಲು ಸಿದ್ಧನಾಗಿರುವೆಯಾ? ಆಲೋಚಿಸು.